ನಮಗಣ್ಣ ಇವತ್ತು ಏನಾದ್ರು ಸ್ಪೆಷಲ್ ಮಾಡಿಕೊಡೋಣ. ಸ್ಪೆಷಲ್ ಆಗಿ ಬಿಸಿ ಬಿಸಿ ಕಬಾಬ್ ಮಾಡ್ಕೊಳ್ಳ. ಮಾಡಿಕೊಡೋಣ. ಸರಿ, ನಮ್ ತಮ್ಮ ಕಬಾಬ್ ಕೇಳ್ತಿದ್ದಾನೆ, ಬಿಸಿ ಬಿಸಿ ಕಬಾಬ್ ಮಾಡ್ತೀನಿ ಈಗ. ಚಿಕನ್ ರೆಡಿ, ಸಾಮಾನ್ ರೆಡಿ. ಬೇಗ ಬೇಗ ಹಾಕು. ಚಿಕನ್ ಬೇಸ್ ನೀಟಾಗಿ ತೊಳ. ತಮ್ಮ ಚಿಕನ್ ಮಾತ್ರ ಸೂಪರ್ ಆಗಿ ತೊಳಿತೀನಿ, ಅಡಿಗೆ ಮಾತ್ರ ಚೆನ್ನಾಗಿ ಮಾಡ್ಬೇಕು ನೋಡಿ. ನೀನ್ ಕಬಾಬ್ ನಮ್ ಬಿಸಿ ಬಿಸಿ ಮಾಡಿ ಕೊಡ್ತೀನಿ. ಹೈಲೈಟ್ ಆಗಿರ್ಬೇಕು ಅಡಿಗೆ ಮಾತ್ರ. ಮಣ್ಣ ಚಿಕನ್ ನೀಟಾಗಿ ತೊಳ್ದ್ಬಿಟ್ಟನ, ಇದನ್ನ ಕಬಾಬ್ ರೆಡಿ ಮಾಡೋಣ ತಗೊಂಡೋಗಿ. ಓಕೆನಾ? ಬಾ. ಈಗ ನಮ್ಮ ಮಾಮ ಚಿಕನ್ ಕಲ್ಸಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಎಲ್ಲ ಒಂದೊಂದು ಐಟಮ್ ಹಾಕಿ ಎಲ್ಲ ಕಲಿಸ್ತಾನೆ. ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ತೊಳೆದಿರೋ ಚಿಕನ್ಗೆ ಬೆಳ್ಳುಳ್ಳಿ ಪೇಸ್ಟ್, ಮನೆಯಲ್ಲಿ ಕುಟ್ಟಿರುವ ಗರಂ ಮಸಾಲ, ಮನೆಯಲ್ಲಿ ಕುಟ್ಟಿರುವ ಧನಿಯಾ ಪುಡಿ, ಕಬಾಬ್ ಮಸಾಲ, ಮನೆಯಲ್ಲಿ ಕುಟ್ಟಿರುವ ಬ್ಯಾಡಿಗೆ ಮೆಣಸಿನ ಪುಡಿ, ಮನೆಯಲ್ಲಿ ಕುಟ್ಟಿಕೊಂಡಿರುವ ನೈಸ್ ಉಪ್ಪು, ಮೊಟ್ಟೆ, ಸ್ವಲ್ಪ ಕಾರ್ನ್ ಫ್ಲೋರ್, ಮೊಸರು, ಹಣ್ಣಿನ ರಸ, ವಿನೆಗರ್ ಎಲ್ಲ ಮಿಕ್ಸ್ ಮಾಡ್ಕೊಂಬೋಣ. ಈಗ ಎಲ್ಲ ಹಾಕಿದೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆಯಲ್ಲಿ ಉರಿಬೇಕು. ಅಳಿಯ ಎಲ್ಲ ಕಳ್ಸಿಕೊಟ್ಟಿನಪ್ಪ ನಿನ್ಗೆ. ನೀನ್ ಇವಾಗ ಚಿಕನ್ ಕಬಾಬ್ ರೆಡಿ ಮಾಡ್ಬಿಡು ನಮ್ಗೆ. ಲೆಗ್ ಪೀಸ್ ಚಿಕನ್ ಎಲ್ಲ ರೆಡಿ ಆಯ್ತಾ? ಎರಡು ರೆಡಿ ಆಯ್ತು ನೋಡಪ್ಪ. ರೆಡಿ ಮಾಡಿ ಕೊಡ್ತಾ 5 ನಿಮಿಷ ಜಸ್ಟ್. ಓಕೆ ಡನ್ ಅಳಿಯ. ಇಂಚಿಗೆ ಹಸೆ ಎಣ್ಣೆ, ಊಟ ಹಾಕ್ಬಿಡು. ಎಣ್ಣೆ ಬಿಸಿ ಬಿಸಿ ಕಾದ್ಬಿಡುತ್ತಾ. ಫಸ್ಟ್ ಲೆಗ್ ಪೀಸ್ ಇಂದ ಸ್ಟಾರ್ಟ್ ಮಾಡೋಣ. ಲೆಗ್ ಪೀಸ್ ಹಾಕ್ತಿದ್ದೀನಿ ಫಸ್ಟ್. ಎಣ್ಣೆ ಫುಲ್ ಕಾದತ್ತ, ಚಟ 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 ಚಡತ್ತ. ಲೆಗ್ ಪೀಸ್ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ ಒಳಗಡೆ. ಲೈಟ್ ಐತಿ ಸಾಮಾನು. ಎಣ್ಣೆ ಜಾಡ್ಸ್ ಮಗ ಆಯ್ತಾ ರಮೇಶ, ಎಣ್ಣೆ ಜಾಡ್ಸ. ಎಣ್ಣೆ ಓಟ ಹಾಕ್ಬಿಡ ಎಣ್ಣೆ ಇರ್ತ, ಆಮೇಲೆ ತಿನ್ನೋದ್ ನಾವು ಹಾಕ್ಬಿಟ್ರೆ ಟೇಸ್ಟ್ ಸಖತ್ತ ಬರುತ್ತೆ. ಬಿಸಿ ಬಿಸಿ ಕಬಾಬ್ ನಮ್ಮ ಅಣ್ಣರೆಲ್ಲ ತಿನ್ನೋಕೆ ರೆಡಿ ಇದಾರೆ. ಎಲ್ರಿ ಸರ್ವ್ ಮಾಡ್ಬಿಡ್ತ, ಕೊಟ್ಬಿಡ್ತ ಎಲ್ರಿಗೆ. ಹೇಳ ಕಬಾಬ್
ಸೂಪರ್. ಬಿಸಿ ಬಿಸಿ ಕಬಾಬ್ ನಿಂಬೆ ಹಣ್ಣಿಕೆ ತಿಂದ್ರೆ ಹೆಂಗಿರುತ್ತೆ ಗೊತ್ತಾ ಟೇಸ್ಟ್, ಆ ಟೇಸ್ಟ್ ಲೆವೆಲೇ ಬೇರೆ. ಬಿಸಿ ಬಿಸಿ ಕಬಾಬ್ನ ಎಲ್ಲರೂ ಇಷ್ಟಪಟ್ಟು ತಿಂತಿದ್ದಾರೆ. ಸೊ ಎಲ್ಲರೂ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಪ್ರತಿಯೊಂದನ್ನ ಹೇಳಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ನೀವು ಟ್ರೈ ಮಾಡಿ, ಅದು ಫ್ರೆಂಡ್ಸ್ ಜೊತೆನೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಏನಾದ್ರು ಸ್ಪೆಷಲ್ ಐಟಮ್ ಮಾಡ್ತಾ ಇರ್ತೀವಿ. ಎಲ್ರಿಗೂ ನೀವು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನೀವು ಮಾಡ್ಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ ತಮ್ಮ ಒಂದು ಡೈಲಾಗ್ ಹೇಳ್ತಾನೆ ಕೇಳಿ. ನಮ್ಮ ಹುಡುಗರು ಗೆದ್ದಿದ್ದಾರೆ ಕ್ರಿಕೆಟ್ ಫೈನಲ್. ಹಿಂಗೆ ಸಪೋರ್ಟ್ ಮಾಡ್ತೀರಿ ನಿಸರ್ಗ ಫುಡ್ ಪಾರ್ಟಿ ಚಾನಲ್.